ಹಾಯ್ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಕಂದ್ಗಲ್, ವಿಲೇಜ್ ಪಾಪರ್ ಚಾನಲಿಂದ. ಇವತ್ತು ಏನಪ್ಪ ಒಂದು ಮೂವಿದು ಅಪ್ಡೇಟ್ ಕೊಡೋಕ್ಕೆ ಬಂದೇನಿ. 45 ಅಂತ ಸಿನಿಮಾ ಎಲ್ಲ ಅಂದ್ಕೊಂಡಂಗೆ ಆಗಿದ್ದರೆ ಆ್ಯಕ್ಚುಲಿ ಆಗಸ್ಟ್ 15 ರಿಲೀಸ್ ಆಗಬೇಕಾಯ್ತು. ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ನಿರ್ದೇಶಕರಾಗಿರುತ್ತಂಥ ಅರ್ಜುನ್ ಜನ್ಯ ಸರ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಸಿನಿಮಾ ಏನು CG ವರ್ಕ್ ಇದೆ ಅದು ಸ್ವಲ್ಪ ಟೈಮ್ ಹಿಡಿಯೋದ್ರಿಂದ ಸಿನಿಮಾ ರಿಲೀಸ್ ಡೇಟ್ನ ಮುಂದೆ ಹಾಕಿದ್ದಾರೆ. ಮುಂದೆ ಅಂದರೆ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡ್ತೀವಿ ಅಂತ. ಏನು ಬಹು ತಾರಾಗಣದ ಒಂದು ಸಿನಿಮಾ ಇದು, ದೊಡ್ಡ ಬಜೆಟ್ ಸಿನಿಮಾ. ನಿಮ್ಮ ಟ್ರೈಲರ್ ಝಲಕಲ್ಲಿ ಆಲ್ಮೋಸ್ಟ್ ಆಲ್ ನೋಡಿದಿರಿ. ಆ ಸಿನಿಮಾ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ. ಅರ್ಜುನ್ ಜನ್ಯ ಅವರು ನಿರ್ದೇಶನ, ಮೊದಲನೇ ಬಾರಿ ಅರ್ಜುನ್ ಜನ್ಯ ಅವರು ಈ ಸಿನಿಮಾನ ನಿರ್ದೇಶನ ಮಾಡ್ತಿದ್ದಾರೆ. ಇಷ್ಟು ದಿನ ಅವರು ಸಂಗೀತದಲ್ಲಿ ಒಂದು ಟಾಪ್ ಮ್ಯೂಸಿಕ್ ಡೈರೆಕ್ಟ್ರು ಕನ್ನಡ ಇಂಡಸ್ಟ್ರಿಯಲ್ಲಿ. ಈಗ ಹೊಸ ಪ್ರಯತ್ನ ಅನ್ನೋ ಥರ ಅವರು ಇಷ್ಟು ವರ್ಷದ ಅನುಭವನೆಲ್ಲ ಸೇರಿಸ್ಬಿಟ್ಟು ಮೊದಲನೇ ಬಾರಿಗೆ ದೊಡ್ಡ ಸ್ಟಾರ್ ಕಾಸ್ಟ್, ಮಲ್ಟಿ ಸ್ಟಾರ್ ಸಿನಿಮಾ ಅನ್ಬೋದು ಇದನ್ನ. ಆ್ಯಕ್ಚುಲಿ ಮಲ್ಟಿ ಸ್ಟಾರ್ ಸಿನಿಮಾನ ಡೈರೆಕ್ಟ್ ಮಾಡ್ತಾಯಿದ್ದಾರೆ. ಈ ಸಿನಿಮಾದಲ್ಲಿ ಶಿವಣ್ಣ, ಉಪ್ಪಿ ಸಾರು ಮತ್ತು ರಾಜ್ ಬಿ ಶೆಟ್ಟಿ ಮೂವರನ್ನೂ ಒಂದು ವಿಭಿನ್ನವಾಗಿ ತೋರಿಸೋ ಪ್ರಯತ್ನನ ಅರ್ಜುನ್ ಜನ್ಯ ಅವರು ಈ ಸಿನಿಮಾದಲ್ಲಿ ಮಾಡ್ತಾರೆ. ಆ ಟ್ರೈಲರಲ್ಲಿ ತೋರಿಸಿದ್ದಾರೆ ಅವರು ಯಾವ ಮಟ್ಟಕ್ಕೆ ಒಂದೊಂದು ಕ್ಯಾರೆಕ್ಟರ್ನ ಬಿಲ್ಡಪ್ ಮಾಡಿದ್ದಾರೆ. ಏನೋ ಒಂದು ಹೊಸ ಥರ ಕಾನ್ಸೆಪ್ಟ್ ಇದು. CG ವರ್ಕು ನಿಮಗೆ ಟೀಸರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೆವಿ CG ವರ್ಕ್ ಇದೆ ಅಂತ. ಶಿವಣ್ಣನ ಕ್ಯಾರೆಕ್ಟರ್ ಆಯಿತು, ಉಪ್ಪಿ ಸರ್ ಕ್ಯಾರೆಕ್ಟರ್ ಆಯಿತು, ರಾಜ್ ಬಿ ಶೆಟ್ಟಿ ಕ್ಯಾರೆಕ್ಟರ್ ಆಯಿತು, ಎಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಇದು ನಿರ್ಮಾಣ ಮಾಡ್ತಿರೋದು ಬಂದು ರಮೇಶ್ ರೆಡ್ಡಿ ಅವರು ದೊಡ್ಡದಾಗಿ ಬಂಡವಾಳ ಹೂಡಿದ್ದಾರೆ. ಒಂದು ಹೈ ಬಜೆಟ್ ಸಿನಿಮಾ. ಅವರು ಮುಂಚೆ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವ್ರ ಮೇಲೆ ಒಂದು ನಂಬಿಕೆ ಇಟ್ಟು ಆ ಕತೆಗೆ ಇಂಪ್ರೆಸ್ ಆಗಿ ಶಿವಣ್ಣ ಆಯಿತು, ಉಪ್ಪಿ ಸರ್ ಆಯಿತು, ರಾಜ್ ಬಿ ಶೆಟ್ಟಿ ಆಯಿತು, ಮೂವರನ್ನು ಕೂಡಿಸಿ ಒಂದು ಸಿನಿಮಾ ಮಾಡೋದೇ ಒಂದು ದೊಡ್ಡ ಪ್ರೊಸೆಸ್. ಮೂವರು ಒಂದು ದೊಡ್ಡ ಸ್ಟಾರ್ ನಟರನ್ನ ಇಟ್ಕೊಂಡು ಅರ್ಜುನ್ ಜನ್ಯ ಹಾದಿಯಲ್ಲಿ ಸಕ್ಸಸ್ ಆಗಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿದೆ. ನಿಮಗೆ ಮತ್ತು ಉಗಾಂಡದಿಂದ ಒಂದು ಸಾಂಗಿಗೆ ಡ್ಯಾನ್ಸರ್ಸ್ ಕರ್ಕೊಂಬಂದರು. ಅದು ಒಂದು ದೊಡ್ಡ ಸುದ್ದಿ ಆಯಿತು. ಸಿನಿಮಾನ ಯಾವ ಮಟ್ಟದಾಗೆ ಆಲ್ರೆಡಿ ದೊಡ್ಡ ಕ್ರೇಜೇ ಬಂದುಬಿಟ್ಟಿದೆ ಆ ಸಿನಿಮಾಗೆ. ಸೊ ಕಾರಣಾಂತರದಿಂದ ಆಗಸ್ಟ್ 15ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಏನಪ್ಪ ಅಂದರೆ CG ವರ್ಕ್ ತುಂಬ ಇರೋದ್ರಿಂದ ಆ ಕಂಟೆಂಟಲ್ಲಿ ಅದು ಫುಲ್ಫಿಲ್ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸಿನಿಮಾನ ಡಿಸೆಂಬರ್ 25ಕ್ಕೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಜುನ್ ಜನ್ಯ ಅವರು ಮತ್ತು ರಮೇಶ್ ರೆಡ್ಡಿ ಸರ್ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿ ತಿಳಿಸಿದ್ದಾರೆ. ಏನೇ ಆಗಲಿ, ಆದಷ್ಟು ಬೇಗ ಸಿನಿಮಾ ಬರಲಿ, ಸಕ್ಸಸ್ ಆಗಲಿ. ಆ ಸಿನಿಮಾಗೋಸ್ಕರ ತುಂಬ ಏನು 3 ಜನ ನಾಯಕ ನಟರಿದ್ದಾರೆ. ನಾಯಕ ನಟರು ಅಂದರೆ ಶಿವಣ್ಣ, ಹ್ಯಾಟ್ರಿಕ್ ಹೀರೋ ಶಿವಣ್ಣ, ಸೂಪರ್ ಸ್ಟಾರು ಉಪೇಂದ್ರ ಸಾರು, ರಾಜ್ ಬಿ ಶೆಟ್ಟಿ ಅವ್ರ ಅಭಿಮಾನಿಗಳು ಅರ್ಜುನ್ ಜನ್ಯನವರ ಫಸ್ಟ್ ಸಿನಿಮಾ ಡೈರೆಕ್ಷನ್ನು ಒಂದು ಕ್ಯೂರಿಯಾಸಿಟಿ ಇದೆ. ಅಂದರೆ ಸಿನಿಮಾ ಹೆಂಗಿರ್ಬೋದು ಅಂತ ಒಂದು ಅಭಿಮಾನಿಗಳಲ್ಲಿ ಈಗಲೇ ಆಲ್ರೆಡಿ ಒಂದು ದೊಡ್ಡ ಕ್ರೇಜ್ ಸ್ಟಾರ್ಟ್ ಆಗಿದೆ. ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರಲಿ. ಅರ್ಜುನ್ ಜನ್ಯ ಸರ್ಗೆ ಆಲ್ ದ ಬೆಸ್ಟ್. ಮತ್ತು ಸಿನಿಮಾ ಒಂದು ದೊಡ್ಡ ಇದಾಗಲಿ. ಮತ್ತು ಕೊನೆಯದಾಗಿ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ವಿಲೇಜ್ ಪಾಪರ್ನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಬೆಲ್ ಐಕಾನ್ ಬಟನ್ನ ಒತ್ತೋದನ್ನು ಮರೆಯಬೇಡಿ. ನಮಸ್ತೆ, ಶುಭ ಸಂಜೆ.